ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಮೈಸೂರಿನ ಪ್ರತಿಷ್ಠಿತ ಕೆವಿಸಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಖ್ಯಾತ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ ರವರಿಂದ ಸುದ್ದಿಗೋಷ್ಠಿ. ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ ಮಾತನಾಡಿ 2015ರಿಂದ 2022ರವರೆಗೆ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಸ್ಕಲ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೆ. ನಾವು 2008ರಲ್ಲಿ ಕೆವಿಸಿ ಹೋಟೆಲ್ ಅನ್ನು ಪ್ರಾರಂಭಿಸಿದೆವು. 2022ರವರೆಗೂ ನಡೆಸಿಕೊಂಡು ಬಂದೆವು. ಕೊರೋನಾ ಬಂದ ಸಮಯದಲ್ಲಿ ಹೋಟೆಲ್ ತೆರವುಗೊಳಿಸಿ ನಂತರ 2022ರಲ್ಲಿ ನೂತನವಾಗಿ ಕೆವಿಸಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅನಾವರಣ ಮಾಡಿದೆವು. ಈ 4 ವರ್ಷದಲ್ಲಿ ನಮ್ಮ ಕೆವಿಸಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಜನರ ಮನಸ್ಸನ್ನ ಗೆದ್ದಿದೆ. ಇದರ ಪೂರಕವಾಗಿ ಮಂಡ್ಯ ಜಿಲ್ಲೆ ಪಾಂಡವಪುರ ಟೌನ್ನಲ್ಲಿ ನಮ್ಮ ತಾಯಿ ಹೆಸರಿನಲ್ಲಿ ಶ್ರೀ ಲಕ್ಷ್ಮಿ ಕೆವಿಸಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅನಾವರಣಗೊಳಿಸುತ್ತಿದ್ದೇವೆ. ಕೆವಿಸಿ ಅನ್ನುವುದು ನಮ್ಮ ತಂದೆಯ ಹೆಸರು. ನಮ್ಮ ತಂದೆ ಮತ್ತು ನಾನು ಕೂಡ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ಇನ್ನು ನಮ್ಮ ಆಸ್ಪತ್ರೆಗಳಿಗೆ ಮೈಸೂರು ಸುತ್ತಮುತ್ತಲಿನ ಜನರು ಸಹಕರಿಸಿದ್ದೀರಿ. ಅದೇ ರೀತಿ ಕೂಡ ಪಾಂಡವಪುರದ ನೂತನ ಲಕ್ಷ್ಮಿ ಆಸ್ಪತ್ರೆ ಸೇವೆ ಸಲ್ಲಿಸಲು ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲಿನ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿಯನ್ನ ಮಾಡಿಕೊಂಡರು. ವರದಿ ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ, ಮೈಸೂರು. ಸರ್, ತಮ್ಮ ಪರಿಚಯ ಸರ್? ನಾನು ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ ಅಂತ, ಕೀಲು ಮತ್ತು ಮೂಳೆ ತಜ್ಞ, ಸ್ಪೈನಲ್ ಸ್ಪೆಷಾಲಿಟಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 2015ರಿಂದ 22 ತನಕ JSS ಆಸ್ಪತ್ರೆಯಲ್ಲಿ ಸ್ಪೈನ್ ವಿಭಾಗದಲ್ಲಿ ಕೆಲಸ ಮಾಡಿದ್ದೆ. ನಮ್ಮ ತಂದೆಯವರು ಕೆವಿಸಿ ಹೋಟೆಲ್ ನಡೆಸ್ತಾ ಇದ್ರು. 2008ರಿಂದ 20 ತನಕ ಕೆಲಸ ಮಾಡ್ತಾ ಇತ್ತು. ಯಾವಾಗ ಕೋವಿಡ್ ಪ್ಯಾಂಡಮಿಕ್ ಬಂತು, ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲಿ ನಾವು ಕೋವಿಡ್ ಕೇರ್ ಸೆಂಟರ್ ಕನ್ವರ್ಟ್ ಮಾಡಿದ್ವಿ ಹೋಟೆಲ್ನ. ಅದಾದ ನಂತರ ನಾವು 2022ರಲ್ಲಿ ನಮ್ಮ ಹೋಟೆಲ್ನ ಆಸ್ಪತ್ರೆ ಕನ್ವರ್ಟ್ ಮಾಡಿದ್ವಿ. ನಮ್ಮ ಡಾಕ್ಟರ್ ದೀಪಕ್ ಅಂತ ಅವರು ಮತ್ತು ನಾವು ಪಾರ್ಟ್ನರ್ ಆಗಿ ಶುರು ಮಾಡಿದ್ದೆ ಆಸ್ಪತ್ರೆ. 4 ವರ್ಷದಲ್ಲಿ ಇದು ಸಾಕಷ್ಟು ಹೆಸರು ಮಾಡಿದೆ. ಇದರ ಮುಂದುವರೆದ ಭಾಗವಾಗಿ ನಾವು ಪಾಂಡವಪುರದಲ್ಲಿ ನಮ್ಮ 2ನೇ ಶಾಖೆ ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ತಾಯಿ ಹೆಸರಲ್ಲಿ ಲಕ್ಷ್ಮಿ ಆಸ್ಪತ್ರೆ ಅಂತ. ಸರ್, ಈಗ ತಾವು ಕೆವಿಸಿ ಇಂಡಸ್ಟ್ರಿಯಲ್ ಹೋಟೆಲ್ ಅಂತ ಹೋಟೆಲ್ ಉದ್ಯಮದಲ್ಲೇ ತಾವು ಕಾರ್ಯನಿರ್ವಹಿಸ್ತಿದ್ರಿ. ಈಗ ಮತ್ತೆ ಅಂದರೆ ಆರೋಗ್ಯಕ್ಕೆ ಇದಕ್ಕೆ ಮಾಡಿದೆ, ಬಟ್ ಎರಡು ಈಗ ಅದು ಕ್ಯಾನ್ಸಲ್ ಮಾಡಿ ಇದಕ್ಕೆ ಬಂದಿದ್ದೀರಾ. ಇದ್ರ ಬಗ್ಗೆ ತಾವು ಏನು ಹೇಳಿ ಕೆವಿಸಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಕೆವಿಸಿ ಅಂದರೆ ಇದು ನಮ್ಮ ತಂದೆಯವರ ಇನಿಷಿಯೇಟಿವ್. ಬೇಸಿಕಲಿ ಅವರು ಮೊದಲಿಂದ ಅವರ ಕನಸಾಗಿತ್ತು ಹೋಟೆಲ್ ಮಾಡೋಂಥದ್ದು. ಬಟ್ ನಾನಾಗಲಿ ನಮ್ಮ ಬ್ರದರ್ ಆಗಲಿ ಇಬ್ಬರು ಡಾಕ್ಟರ್ಸೇ. ನಮ್ಮ ಹೋಟೆಲ್ ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ ನಮ್ಮ ಮನೇಲಿ. ಸೊ ನಮಗೆ ನ್ಯಾಚುರಲ್ ಆಗಿ ಬರೋದು, ಈಸಿಯಾಗಿ ಬರೋಂಥದ್ದು ಆಸ್ಪತ್ರೆ ನೋಡೋದಾಗಲಿ ಅಥವಾ ಪೇಷಂಟ್ ಕೇರ್ ಅಷ್ಟೇ ನಮ್ಗೆ ಗೊತ್ತಿದ್ದು. ಹೋಟೆಲ್ ಇಂಡಸ್ಟ್ರಿ ನಡೆಸೋದಕ್ಕೆ ನಮಗೇನು ಅನುಭವ ಇರಲಿಲ್ಲ. ನಮ್ಮ ಕೆಲಸನೂ ಆಗುತ್ತೆ, ನಮ್ಮ ಪ್ಯಾಷನ್ನು ಅಚೀವ್ ಮಾಡೋದಾಗತ್ತೆ ಅಂತ ಹೋಟೆಲ್ನ ಹಾಸ್ಪಿಟ್ಲಾಗ ಕನ್ವರ್ಟ್ ಮಾಡಿದ್ದೀವಿ. ಈಗ ಕೆವಿಸಿ ಹಾಸ್ಪಿಟ್ಲು ಯಾವಾಗ ಇಲ್ಲಿಗೆ ಅನಾವರಣ ಆಯಿತು ಸರ್? 2022ರಲ್ಲಿ ಕೆವಿಸಿ ಅನಾವರಣ ಆಯಿತು ಸರ್. ಸ್ಟಾರ್ಟಿಂಗಲ್ಲಿ ಅದು 100 ಬೆಡ್ ಆಗಿ ಸ್ಟಾರ್ಟ್ ಮಾಡಿದ್ವಿ ನಾವು. ಈಗ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮದು ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಡೆಲಿವರಿ ಕೇಸಸ್ ಮತ್ತು ಮಕ್ಕಳ ವಿಭಾಗನೇ ಸೆಪ್ರೇಟ್ ಬ್ಲಾಕಲ್ಲಿ ಬರ್ತಾ ಇದೆ. ಏನೇನು ಫೆಸಿಲಿಟಿ ತಮ್ಮ ಆಸ್ಪತ್ರೆಯಲ್ಲಿ ಸಿಗ್ಬೋದು ಸರ್? ಸರ್, ನಮ್ಮ ಹಾಸ್ಪಿಟಲಲ್ಲಿ ಕ್ಯಾಶುಯಾಲಿಟಿ ಫೆಸಿಲಿಟೀಸ್ ಇರುತ್ತೆ, ಆರ್ಥೋಪೆಡಿಕ್ಸ್ ಮತ್ತು ಸ್ಪೈನ್ ಸರ್ಜರಿ ನಮ್ಮದು ಬೇಸಿಕ್ ಫೆಸಿಲಿಟಿ. ಆಮೇಲೆ ನೆಕ್ಸ್ಟ್ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ ಇರುತ್ತೆ. ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟಲ್ಲಿ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್, ಕೀ ಹೋಲ್ ಸರ್ಜರೀಸ್ ಎಲ್ಲ ಆಗುತ್ತೆ. ಅದಾದಮೇಲೆ ತಲೆ ವಿಭಾಗ, ತಲೆ ಮತ್ತು ಮೆದುಳು ವಿಭಾಗ, ENT ಸ್ಪೆಷಾಲಿಟಿ ಇರುತ್ತೆ, ICU ಫೆಸಿಲಿಟೀಸ್ ಇರುತ್ತೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ ಫೆಸಿಲಿಟೀಸ್ ಇರುತ್ತೆ, ಆಂಕಾಲಜಿ ಫೆಸಿಲಿಟೀಸ್ ಇರುತ್ತೆ. ನಮ್ಮಲ್ಲಿ 5 ಆಪರೇಷನ್ ಥಿಯೇಟರ್ಸ್ ಇದ್ದಾವೆ. ಮಂತ್ಲಿ ಅರೌಂಡ್ 300 ಆಪರೇಷನ್ ಅಷ್ಟು ಆಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಸರ್. ಇದುವರೆಗೂ ನಿಮ್ಮ ಹಾಸ್ಪಿಟಲ್ ಎಷ್ಟು ರೋಗಿಗಳು ಚಿಕಿತ್ಸೆ ತಗೊಂಡು ಹೊರಗಡೆ ಹೋಗಿದ್ದಾರೆ ಸರ್? ಸರ್, ತಿಂಗಳಿಗೆ 3,000 ಅಂದರೆ ಒಂದು ಅಂದಾಜು ವರ್ಷಕ್ಕೆ ಅಲ್ಲ, ಒಂದು ಅಂದಾಜಲ್ಲಿ ಹೇಳಿ ಸರ್. ಒಂದು 80,000 ತನಕ ಆಗಿರ್ಬೋದು ಸರ್. ಓಕೆ. ಈಗ ಹೊಸ್ದಾಗಿ ಬಂದ ರೋಗಿಗಳು ನಿಮ್ಮನ್ನು ಯಾವ ರೀತಿ ಈಗ ಇದು ಮಾತಾಡಿಸ್ತೀರಾ ಅವ್ರನ್ನ, ಮತ್ತು ಯಾವ ರೀತಿ ಸ್ಪಂದಿಸ್ತಾರೆ ನಿಮ್ಮ ಹತ್ರ ಅವರು? ಸರ್, ನಮಗೆ ಯೂಶಲಿ ಬರೋ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸನ್ನು ಬೇರೆ ಪೇಷಂಟ್ಸ್ ರೆಫರ್ ಮಾಡಿ ಬಂದಿರೋರೆ. ಅವರು ಅವ್ರ ಮನೆಯಲ್ಲಿ ತೊಂದರೆ ಆಗಿರೋರು, ಇಲ್ಲ ಅವ್ರ ಊರಲ್ಲಿ ತೊಂದರೆ ಆಗಿರೋರು, ಬಾಯಿ ಮಾತಿನ ಪಬ್ಲಿಸಿಟಿಯಾಗಿ ಬಂದಿರೋರು. ಸಾಮಾನ್ಯವಾಗಿ ಬಂದಿರೋರಿಗೆ ನಮ್ಮ ಪರಿಚಯ ಇರುತ್ತೆ. ಸೊ ಅವ್ರು ಬಂದಾಗ ಅವರ ಮನೆಯವ್ರ ಥರ ಮಾತಾಡಿ
ಅವ್ರಿಗೆ ಏನು ಕಷ್ಟ ಇದೆ ನೋಡ್ತೀವಿ. ಅವ್ರಿಗೆ ಏನಾದ್ರು ಅಫೋರ್ಡಬಿಲಿಟಿ ಇಲ್ಲ ಅಂದರೆ ಅವ್ರಿಗೆ BPL ಕಾರ್ಡ್ ಇದೆಯಾ, ಯಶಸ್ವಿನಿ ಕಾರ್ಡ್ ಇದೆಯಾ, ABRK ಇದೆಯಾ, ABY ಇದೆಯಾ, KSRTC ಇದೆಯಾ ಎಲ್ಲ ನೋಡಿಕೊಂಡು ತಕ್ಕಂಗೆ ಟ್ರೀಟ್ ಮಾಡ್ತೀವಿ. ಸರ್ಕಾರದಿಂದ ಬರೋ ಸೌಲಭ್ಯ ಎಲ್ಲ ತಮ್ಮಲ್ಲಿ ಸಿಗುತ್ತೆ. ಪ್ರತಿಯೊಂದು ಇದೆ ಸರ್. ಸರ್, ಈಗ ಮತ್ತೊಮ್ಮೆ ಈಗ ತಾವು KVC ಹಾಸ್ಪಿಟ್ಲ್ ಇಲ್ಲಿ ಮಾಡಿದ್ರೆ ಮತ್ತೆ ಇನ್ನೊಂದು ಹೊಸ ಬ್ರಾಂಚ್ ಓಪನ್ ಮಾಡಿದ್ದೀರಾ ಮೈಸೂರು ಪಾಂಡವಪುರದಲ್ಲಿ. ಅದು ಯಾವ ರೀತಿ ಅಲ್ಲಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಆಗಿದೆ ಸರ್ ನಿಮಗೆ ಪಾಂಡವಪುರಕ್ಕೆ? ಪಾಂಡವಪುರದಲ್ಲಿ ನಮ್ಮ ಅವಿನಾಶ್ ಅಂತ ಒಂದು ಬಿಲ್ಡಿಂಗ್ ಇತ್ತು. ಅವರು ನಮ್ಮ ದೀಪಕ್ ಅವರಿಗೆ ತುಂಬ ಬೇಕಾದವರು. ಡಾಕ್ಟರ್ ದೀಪಕ್ ಅವರೇ ಫಸ್ಟ್ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಈ ಥರ ಒಂದು ಬಿಲ್ಡಿಂಗ್ ಇದೆ, ನಮ್ಮ ಎಕ್ಸ್ಟೆನ್ಷನ್ ಮಾಡ್ಕೊಬೋದು ಪಾಂಡವಪುರದಲ್ಲಿ ಅಂತ ಎಲ್ಲ ಅವರ ಗೈಡೆನ್ಸ್, ಅವರ ಮೋಟಿವೇಶನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಪಾಂಡವಪುರದಲ್ಲಿ ಅವಿನಾಶ್ ಅವ್ರ ತಂದೆಯವರ ಸ್ಮರಣಾರ್ಥವಾಗಿ ಸ್ಟಾರ್ಟ್ ಮಾಡಿದ್ದೀವಿ. NNJ ಸರ್ ಅಂತ. ಸಾಕಷ್ಟು ಜನ ಪಾಂಡವಪುರದಲ್ಲಿ ಅವ್ರ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವರಿಗೋಸ್ಕರ ಮಾಡಿರೋ ಆಸ್ಪತ್ರೆ. ಅಲ್ಲಿ ಯಾವ ಫೆಸಿಲಿಟಿ ಸಿಗ್ಬೋದು? ಪಾಂಡವಪುರ ನಿಮ್ಮ ಲಕ್ಷ್ಮೀ ಆಸ್ಪತ್ರೆ ಅಂತ ಹೆಸರು ಮಾಡಿದ್ದೀರಾ, ಅಲ್ಲಿ ಯಾವುದೇ ಫೆಸಿಲಿಟಿ ಸಿಗ್ಬೋದು ಅಲ್ಲಿಗೆ ಸರ್? ಸರ್, ಅದು ಆಲ್ಮೋಸ್ಟ್ KVC ಆಸ್ಪತ್ರೆ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಸರ್. ಔಟ್ರೀಚ್ ಸೆಂಟರ್ ಆಫ್ KVC ಥರ ವರ್ಕ್ ಮಾಡುತ್ತೆ. ಇಲ್ಲಿರೋ ಸ್ಪೆಷಲಿಸ್ಟ್ ಅಲ್ಲಿ ವಾರಕ್ಕೊಂದಿನ ಹೋಗಿ ಕೆಲಸ ಮಾಡಿ ಬರ್ತಾರೆ. ಮೇನ್ ಆಗಿ ಗ್ಯಾಸ್ಟ್ರೋ, ಆರ್ಥೋ ಮತ್ತು ಗೈನಕಾಲಜಿ ಕೇಸಸ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ, ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ ಬಂದು, ನಮ್ಮದು ಪುತ್ರನಪುರ ಗ್ರಾಮ, ಗುಂಡ್ಲುಪೇಟೆ ತಾಲೂಕು ಮತ್ತು ಚಾಮರಾಜನಗರ ಡಿಸ್ಟಿಕ್ಕು. ಇವನು ಬಂದು ನಮ್ಮ ಅಕ್ಕನ ಮಗ ವಿನೋದ್ ಕುಮಾರ್ ಅಂತೇಳಿ. ಇವನಿಗೆ 14 ವರ್ಷ. ಇವನು ನಮ್ಮೂರಲ್ಲೇ ಹಾಲು ತಗೊಂಡು ಹೋಗ್ಬೇಕಾದ್ರೆ ಬೈಕಲ್ಲಿ ಬಿದ್ದು ಆ ಕ್ಯಾನ್ ಹೊಟ್ಟೆಗೆ ಹೊಡೆದ್ಬಿಟ್ಟು ಸ್ವಲ್ಪ ಇಂಜುರೀಸ್ಗಳಾಗಿತ್ತು ಹೊರಗಡೆಯಿಂದ. ಬಟ್ ಅವ್ನು ಬಿದ್ದ ತಕ್ಷಣ ನಮಗೆ ಫಸ್ಟ್ ನಮ್ಮ ಲೋಕಲ್ ಹಾಸ್ಪಿಟ್ಲಲ್ಲಿ ಗುಂಡ್ಲುಪೇಟೆಯಲ್ಲಿ ಹಾಸ್ಪಿಟಲ್ಗೆ ತೋರಿಸಿದಾಗ ಅವ್ರು ಏನೂ ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಚೆಕಪ್ನು ಸಹ ಏನೂ ಮಾಡಲಿಲ್ಲ. ಒಂದೇ ಇಂಜೆಕ್ಷನ್ ಕೊಟ್ಟು 2 ಟ್ಯಾಬ್ಲೆಟ್ ಕೊಟ್ಟರು ಅಷ್ಟೇ. ಅದಾದಮೇಲೆ ಒಂದು ½ an hour ಅಷ್ಟೇ ಇದ್ದ. ಅದಾದಮೇಲೆ ಅವ್ನು ಏನೂ ಸಹ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಊಟ ತಿಂಡಿ ಸಹ ಏನೂ ಮಾಡ್ತಾ ಇರಲಿಲ್ಲ. ಬಲವಂತದಲ್ಲಿ ಒಂದು ಅರ್ಧ ಇಡ್ಲಿ ತಿನ್ನಿಸ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟೆ. ಒಂದು ½ an hour ಅಷ್ಟರಲ್ಲಿ ಮತ್ತೆ ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವಾಗ ಬ್ಲಡ್ ವಾಮಿಟ್ ಆಯಿತು. ಸೊ ಅದಾದಮೇಲೆ ನಮಗೆ ತುಂಬ ಗಾಬರಿ ಆಯಿತು. ಸೊ ಏನು ಮಾಡೋಣ, ಹಿಂಗಾಯ್ತದೆ. ಮೇಲ್ಗಡೆ ಏನೂ ಸಹ ಏಟಾಗಿಲ್ಲ, ಒಳಗಡೆ ಆರ್ಗನ್ಸ್ಗಳಿಗೆ ಏಟಾಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಆವಾಗ ನಮ್ಮ ಫ್ರೆಂಡ್ಗೆ ಕಾಲ್ ಮಾಡಿದಾಗ, ದರ್ಶನ್ ಅಂತ ಹೇಳ್ಬಿಟ್ಟು ಇಲ್ಲ ವರ್ಕ್ ಮಾಡ್ತಿರೋರು. ಸೊ ಅವರು ನಮಗೆ ಇಲ್ಲಿಗೆ ಬನ್ನಿ, KVC ಹಾಸ್ಪಿಟ್ಲ್ಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅಂತೇಳಿ. ಸೊ ಅವ್ರನ್ನ ಮಾತನ್ನ ನಾವು ಕೇಳ್ಕೊಂಡು ಸೊ ಇಲ್ಲಿಗೆ ಬಂದಿದ್ವಿ. ಅವ್ರು ರೆಫರ್ ಮಾಡಿದ್ದು ನಮಗೆ. ಈ KVC ಹಾಸ್ಪಿಟಲ್ ಬಂದ ತಕ್ಷಣ ನಮಗೆ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡೋಗಿ ಸಹ ಎಲ್ಲ ಬೇಗ ಪಟ ಅಂತ ಎಲ್ಲ ಚೆಕ್ ಮಾಡಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಈ ಥರ ಆಗಿದೆ ಅಂತ ಹೇಳಿದಾಗ ಅಲ್ಲಿ ಏನು ಡ್ಯಾಮೇಜ್ ಆಗಿತ್ತು ಅಂತಂದರೆ ಆ ಸ್ಪ್ಲೀನಲ್ಲಿ ಡ್ಯಾಮೇಜ್ ಆಗಿತ್ತು. ಹೊಟ್ಟೆ ಒಳಗಡೆ ಆ ಸ್ಪ್ಲೀನಲ್ಲಿ ರಕ್ತಸ್ರಾವ ಆಗ್ತಾ ಇತ್ತು. ಮತ್ತು ಅದರ ಲಿವರಲ್ಲಿ ಡ್ಯಾಮೇಜ್ ಆಗಿ ಲಿವರು ಸಹ ರಕ್ತಸ್ರಾವ ಆಗ್ತಾ ಇತ್ತು. ಮತ್ತು ಜಠರ ಏನಿದೆ, ಜಠರ ಒಂದು 70 to 80% ಅದು ಹರಿದೋಗಿತ್ತು ಒಳಗಡೆ. ಆ ಕ್ಯಾನ್ ಹೊಡೆದಿರೋ ಫೋರ್ಸ್ಗೆ 70 to 80% ಹರಿದೋಗಿತ್ತು. ಸೊ ಅದಾದಮೇಲೆ ಅನ್ನನಾಳ ಸಹ ಏಟಾಗಿತ್ತು. ಮತ್ತು ಮೇದೋಜೀರಕ ಗ್ರಂಥಿ ಸಹ ಏಟಾಗಿತ್ತು. ಸೊ ಅದೆಲ್ಲ ಇಷ್ಟೆಲ್ಲ ಆರ್ಗನ್ಸ್ಗಳಿಗೆ ಏಟಾಗಿರೋದ್ರಿಂದ ಅದನ್ನ ಏನು ಟ್ರಾನ್ಸ್ಪ್ಲಾಂಟ್ ಮಾಡ್ದೇನೆ, ಏನು ಬೇರೆದನ್ನ ತೆಗೆದು ಬೇರೆದು ಹಾಕ್ದೇನೆ ಇರೋದನ್ನೇ ಸಹ ಸ್ಟಿಚ್ ಮಾಡಿ ಅದನ್ನ ಹೊರಗಡೆಯಿಂದ ಅದನ್ನ ಕ್ಯೂರ್ ಮಾಡಿಕೊಟ್ಟಿದ್ದಾರೆ. ನಮಗೆ ದೀಪಕ್ ಗೌಡ ಸರ್ಗೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ. ದೀಪಕ್ ಗೌಡ ಸರ್ ಮತ್ತು ಅವ್ರ ಟೀಮ್ ಅವ್ರಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ಅದೇ ಥರ ಟ್ರೀಟ್ಮೆಂಟ್ ಕೊಡ್ತಾರೆ. KVC ಹಾಸ್ಪಿಟ್ಲಲ್ಲಿ ನಮಗೆ ಆದಷ್ಟು ಬೇಗ ಇವನು ರಿಕವರ್ ಆಗಿದ್ದಾರೆ. ಅದೇ ಥರ ಟ್ರೀಟ್ಮೆಂಟ್ ಕೊಡ್ತಾರೆ, ಅದೇ ಥರ ರೆಸ್ಪಾನ್ಸ್ ಸಹ ಇದೆ. ಇಷ್ಟು ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಬೇರೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ KVC ಹಾಸ್ಪಿಟಲ್ಗೆ ಬನ್ನಿ, ಟ್ರೀಟ್ಮೆಂಟ್ ಸಹ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ನಮಗೆ ಮೇನ್ ಏನು ಬೇಕಾಗಿರೋದು ಅಂದರೆ ನಮ್ಮವ್ರು ಏನಿದೆ ಅವರು ನಮಗೆ ಗುಣ ಆಗೋದು ಬೇಕಾಗಿರೋದು. ನಮಗೆ ದುಡ್ಡು ಕಾಸು ನೆಕ್ಸ್ಟ್ ಸೆಕೆಂಡರಿ, ಅದು ಬೇರೆ ವಿಚಾರ. ಬಟ್ ನಮ್ಗೆ ಏನಿದೆ, ನಮ್ಮ ಹುಡುಗ ಏನಿದೆ ನಮ್ಗೆ ವಾಸಿ ಆಗಿದೆ ತುಂಬ, ಅಂದರೆ ಒಂದು 15 ದಿನದ ಒಳಗಡೆ ತುಂಬ ಚೇತರಿಕೆ ಆಗಿದೆ, ತುಂಬ ಬೇಗನೆ ಗುಣ ಆಗಿದ್ದಾನೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು. ಸಮರಿಟನ್ಸ್ ಆಫ್ ಮಂಡ್ಯ ಮತ್ತು ಸಿರು ಮಲಬಾರ್ ಯೂತ್ ಮೂವ್ಮೆಂಟ್ ಸಹಯೋಗದೊಂದಿಗೆ ಇನ್ಫೆಂಟ್ ಜೀಸಸ್ ಕ್ಯಾಥೆಡ್ರಲ್ ಘಟಕದ ನೇತೃತ್ವದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯಗಳು ಬೇಡ ಎಂಬ ಘೋಷಣೆಯೊಂದಿಗೆ ಮೆಗಾ ಬೈಕ್ ರ್ಯಾಲಿಯು ಮೈಸೂರು ಹಿನಕಲ್ ಇನ್ಫೆಂಟ್ ಜೀಸಸ್ ಕ್ಯಾಥೆಡ್ರಲ್ನಲ್ಲಿ ನಡೆಯಿತು. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಗಳ ವಿವಿಧ ಶಾಲೆಗಳಿಂದ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು. ವಿಚಾರಣೆಯ ಸಹಾಯಕ ಗುರುಗಳಾದ ರೆವರೆಂಡ್ ಫಾದರ್ ಅಮಲ್ ಜಾನ್ ಎಡತಿಲ್ CMI ಅವರು ಸ್ಪರ್ಧೆಗಳನ್ನು ಉದ್ಘಾಟಿಸಿದರು. ಇನ್ನು ಮಂಡ್ಯ ಡಯಾಸಿಸ್ನ ವಿಕಾರ್ ಜನರಲ್ ವಂದನೀಯ ಥೋಮಸ್ ತೆನ್ನಟ್ಟಿಲ್ ಆಗಸ್ತಿರವರು ಟೌನ್ ಹಾಲ್ ಆವರಣದಿಂದ ಉದ್ಘಾಟನೆ ಮಾಡಿದ ಮೆಗಾ ಬೈಕ್ ರ್ಯಾಲಿಯು ಚಾಮರಾಜ ಡಬಲ್ ರಸ್ತೆ, ರಾಮಸ್ವಾಮಿ ವೃತ್ತ ಮತ್ತು ಕ್ರಾಫರ್ಡ್ ಹಾಲ್, ಹುಣಸೂರು ರಸ್ತೆ ಮೂಲಕ ಸಾಗಿ ಇನ್ಫೆಂಟ್ ಜೀಸಸ್ ಕ್ಯಾಥೆಡ್ರಲ್
ತಲುಪಿತು. ಅಲ್ಲಿ ಮೈಸೂರು ಧರ್ಮಕ್ಷೇತ್ರದ ನಿವೃತ್ತ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಥೋಮಸ್ ಅಂತೋನಿ ವಾಯಪಿಳ್ಳಿರವರು ಮೆಗಾ ಬೈಕ್ ರ್ಯಾಲಿಯನ್ನ ಸ್ವೀಕರಿಸಿದರು. ತದನಂತರ ನಡೆದ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭವನ್ನು ಮೈಸೂರು ಧರ್ಮಕ್ಷೇತ್ರದ ನಿವೃತ್ತ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಥಾಮಸ್ ಆಂಟನಿ ವಾಯಪಿಳ್ಳಿರವರು ಉದ್ಘಾಟಿಸಿದರು. ಈ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದರು. ಮಂಡ್ಯ ಧರ್ಮಕ್ಷೇತ್ರದ ಕುಲಪತಿಗಳು, ಸಮರಿಟನ್ಸ್ ಆಫ್ ಮಂಡ್ಯದ ನಿರ್ದೇಶಕರೂ ಆದ ಫಾದರ್ ಜೋಮನ್ ಕೊಲೆಂಚೇರಿ, ವಿಚಾರಣೆಯ ಟ್ರಸ್ಟಿ ಶ್ರೀ AR ಜೋಸೆಫ್, ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ ವಾಕ್ಮೆಟ್ ಬ್ಯಾಗ್ಸ್ ಮತ್ತು ಶೂಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಬ್ಯಾಸ್ಟಿನ್ ಜೋಸೆಫ್ ರವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದ ಸಂಚಾಲಕರಾದ ಶ್ರೀ ಅನಿಲ್ ಜೋಸ್, SMYನ ಅಧ್ಯಕ್ಷರಾದ ಶ್ರೀ ಸುಹಾಸ್ ವಿಲ್ಸನ್, ಪ್ರಚಾರ ಸಂಚಾಲಕರಾದ ಶ್ರೀಮತಿ ಲಾರ್ಲಿ ಟೋಮ್ ಹಾಗೂ ಜೋಬಲ್ ಸಿ ಜಾಯ್, ಪ್ರಚಾರ ಉಸ್ತುವಾರಿಗಳು ಹಾಜರಿದ್ದರು. ವರದಿ TS ಶಶಿಕಾಂತ್, NKS TV, ಮೈಸೂರು. ರಸ್ತೆಯಲ್ಲಿರುವ ಇಂಟರ್ಮೀಡಿಯಾ ಬಾಲಯೋಧನ ಪ್ರಧಾನ ದೇವಾಲಯದ ಸಮರಿಟನ್ಸ್ ಆಫ್ ಮಂಡ್ಯ ಹಾಗೂ ಸಿರೋ ಮಲಬಾರ್ ಯೂತ್ ಮೂವ್ಮೆಂಟ್ ಸಂಘಟನೆಯ ವತಿಯಿಂದ ಸೇ ನೋ ಟು ಡ್ರಗ್ಸ್ ಎಂಬ ಧ್ಯೇಯದ ಆಕಾರದಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಇಲ್ಲಿಗೆ ಆಗಮಿಸಿರುವ ನಮ್ಮ ಸಂಘಟನೆಗಳ ನಿರ್ದೇಶಕರು ಹಾಗೂ ನಮ್ಮ ಮಂಡ್ಯ ಧರ್ಮಕ್ಷೇತ್ರದ ಪುರೋಹಿತರಾದ ಅತಿ ವಂದನೀಯ ಮೌನ್ಸನ್ಯರ್ ಥಾಮಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಆದರ ಸುಸ್ವಾಗತ. ನಮ್ಮ ಸಹಾಯಕ ನಿರ್ದೇಶಕರಾದ ವಂದನೀಯ ಫಾದರ್ ಅಮಲ್ ಎಡತಿಲ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿಗೆ ಆಗಮಿಸಿರುವ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪತ್ರಕರ್ತರಿಗೂ ನಮ್ಮ ಆದರದ ಸುಸ್ವಾಗತ. ಸಮರಿಟನ್ಸ್ ಆಫ್ ಮಂಡ್ಯ ಹಾಗೂ ಸಿರೋ ಮಲಬಾರ್ ಯೂತ್ ಮೂವ್ಮೆಂಟ್ ಹಿಂಕಲ್ ಘಟಕದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಶೌಚಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4ರ ಶಾಲೆಗೆ PM ಶ್ರೀ ಯೋಜನೆ ಅಡಿಯಲ್ಲಿ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಸಮಯದಲ್ಲಿ ಹಿರಿಯ ಮುಖಂಡರಾದ ನಿಂಗಪ್ಪ ಬನ್ನಿ, MR ಪಾಟೀಲ್, ಬಸಣ್ಣ ಓದು, ಪ್ರವೀಣ್ ಬಾಳಿಕಾಯಿ, ಬಸವರಾಜ ಚಕ್ರಸಾಲಿ, ಗಂಗಾಧರ ಮೆಣಸಿನಕಾಯಿ, ಶಿವು ಕರಡಿ ಸೇರಿದಂತೆ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಕ ವೃಂದದವರು, ಮುಖಂಡರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ, NKS TV, ಲಕ್ಷ್ಮೇಶ್ವರ. ಶ್ರೀ ಯೋಜನೆ ಅಡಿಯಲ್ಲಿ ನಮ್ಮ 4 ನಂಬರ್ ಶಾಲೆನ ಹೋದ ವರ್ಷ ಆಯ್ಕೆಯಾಗಿದೆ. ತದನಂತರ ಭಾಳಷ್ಟು ಅನುದಾನಗಳು ಈ ಶಾಲೆಗೆ ಬರುತ್ತದೆ. ಜೊತೆಯಲ್ಲಿ ಈಗ PMC ಆದಮೇಲೆ 15 ಲಕ್ಷ ರೂಪಾಯಿ ಈ ಶೌಚಾಲಯ ನಿರ್ಮಾಣಕ್ಕೆ ಅನುದಾನವನ್ನು ಬಿಡುಗಡೆ ಆಗಿದೆ. ಆ ಒಂದು ಶೌಚಾಲಯನ ಅತ್ಯಂತ ಒಳ್ಳೆಯ ರೀತಿಯಿಂದ ಕಟ್ಟುವಂಥದ್ದಾಗಬೇಕು. ಜೊತೆಯಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಕಟ್ಟಿಕೊಡ್ಬೇಕಂತೇಳಿ ಸಂಬಂಧಪಟ್ಟಂಥ ನಮ್ಮ PWD ಇಂಜಿನಿಯರು ಮತ್ತು ಕಾಂಟ್ರಾಕ್ಟರು ಸಹಿತ ತಿಳಿಸಲಾಗಿದೆ. ಒಳ್ಳೆ ಕೆಲಸವನ್ನು ಮಾಡ್ಕೋಬೇಕು. ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಇನ್ನೂ ಬೇರೆ ಬೇರೆ ರೀತಿ ಮೊನ್ನೆ CSR ಫಂಡಿನ ಅಡಿಯಲ್ಲಿ 25 ಡೆಸ್ಕ್ಗಳನ್ನು ಸಹಿತ ನಮ್ಮ 4 ನಂಬರ್ ಶಾಲೆಗೆ ಕೊಡಿಸಲಾಗಿದೆ. ಜೊತೆಯಲ್ಲಿ ಇನ್ನೂ ಉಳಿದಿರುವಂಥ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಹೋರಾಟ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರತಿಭಟನೆ. ರೈತಪರ ಸಂಘಟನೆಯಿಂದ ನಡೆಯುತ್ತಿರುವ ಹೋರಾಟ. ಕಳೆದ 4 ದಿನಗಳಿಂದ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹ. ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿರುವ ರೈತರು. ರೈತರ ಸಮಸ್ಯೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದಿಸುತ್ತಿಲ್ಲವೆಂದು ಆಕ್ರೋಶ. ರಸ್ತೆ ತಡೆದು ಸರ್ಕಾರ ಜಿಲ್ಲಾಡಳಿತ ವಿರುದ್ಧ ರೈತರ ಕೆಂಡಾಮಂಡಲ. ಕೂಡಲೇ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು, ಇಲ್ಲದಾದರೆ ನಾಳೆಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ. ವರದಿ ವೀರಣ್ಣ ಹಡಪದ, NKS TV, ಗದಗ.
ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಕೊಟ್ಟು ನಿಮ್ಮ ಸಚಿವ ಸಂಪುಟ ಜೊತೆಗೆ ಚರ್ಚೆ ಮಾಡೋಲ್ರಕ ಇಲ್ಲಿ ಬಂದು ಈ ರೈತರ ಪರವಾಗಿ ಇಲ್ಲಿರುವಂತ ನಮ್ಮ ಆರಹಳ್ಳಿ ಸ್ವಾಮಿಗಳು ಕುಮಾರ ಮಹಾರಾಜರು ಉಪವಾಸ ಕುಂತಾರ ಎಲ್ಲ ರೈತರ ಪರವಾಗಿ ಬಹಳಷ್ಟು ಮಠಾಧೀಶರು ಮತ್ತೆ ಮುಖ್ಯಮಂತ್ರಿ ಪಟ್ಟಾಧ್ಯಕ್ಷರಿರ್ಬೋದು, ನಮ್ಮ ಪಂಚಮಸಾಲಿ ಪೀಠದ ವಚನದಿಂದ ಶ್ರೀಗಳಿರ್ಬೋದು, ಅನೇಕ ಇನ್ನು ಇವತ್ತು ಕುಂದಗೋಳ ಅಜ್ಜಾರು ಇರ್ಬೋದು, ಎಲ್ಲರೂ ಬಂದು ಕೂಡ ಇವತ್ತ ಈ ರೈತ ಪರ ಹೋರಾಟಕ್ಕೆ ಒಂದು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸಚಿವರ ಗಮನಕ್ಕೆ ಇದು ಬರ್ತಾ ಇಲ್ಲ. ನಾವು ಇವತ್ತು ತಾಳ್ಮೆಯನ್ನು ಕಳ್ಕೊಂಡು ಬೀದಿಗೆ ಕುಂತಿದ್ದೇವೆ. ನಾವು ಇದಕ್ಕೇನು ಉತ್ತರ ಕೊಡ್ತೀರಿ? ಇವತ್ತು ಸಾಯಂಕಾಲದೊಳಗೆ ಉತ್ತರ ಕೊಡದೇ ಇದ್ರು ನಾವೆಲ್ಲ ರೈತ ಪರ ಹೋರಾಟಗಾರರು ಒಂದು ವಿಚಾರಕ್ಕೆ ಬಂದು ನಾವೇನು ಮುಂದೆ ದಿನಮಾನದೊಳಗೆ ನಾವೇನು ತೀರ್ಮಾನ ತೊಂತೀವಿ ಅಂತ ಹೇಳಿದಲ್ಲ, ಇದಕ್ಕೆ ಡಿಪಾರ್ಟ್ಮೆಂಟ್, ಈ ಸರ್ಕಾರ, ಈ ಮಾನ್ಯ ಜಿಲ್ಲಾಧಿಕಾರಿಗಳು ಅವರೇ ನೇರ ಹೊಣೆಗಾರರು ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಸಚಿವರು ಬಂದು ಸಮಾಧಾನದ ಉತ್ತರವನ್ನು ಹೇಳ್ದ ಹೋದ್ರೆ ನಾವು ಬಿಡುವುದಿಲ್ಲ ಈ ಹೋರಾಟನ ಅಂತ ಹೇಳಕ್ಕ ಮಾತನ್ನ ನಾ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಈಗ ತರುವೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಖಾಲಿ, ಅಭಿವೃದ್ಧಿ ಪಾತಾಳಕ್ಕೆ. ಕೊಟ್ಟಿಗೆಹಾರ ತರುವೆ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 2-3 ವರ್ಷಗಳಿಂದ ಕಾಯಂ ಪಿಡಿಒ ನೇಮಕವಾಗದೆ ಆಡಳಿತ ಯಂತ್ರವೇ ಕುಂಠಿತಗೊಂಡಿದೆ. ಸಾರ್ವಜನಿಕರ ನಿತ್ಯದ ಕಚೇರಿ ಕಾರ್ಯಗಳು ವಿಳಂಬಗೊಳ್ಳುತ್ತಿರುವುದರೊಂದಿಗೆ ಸಲ್ಲಿಸಿದ ಮನವಿಗಳಿಗೆ ಪರಿಹಾರವೇ ಸಿಗದ ಸ್ಥಿತಿ ಉಂಟಾಗಿ ಗ್ರಾಮಸ್ಥರು ಗಂಭೀರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಪಂಚಾಯಿತಿಯಲ್ಲಿ ಇತ್ತೀಚೆಗೆ ನಡೆದ ಆಡಳಿತ ಬದಲಾವಣೆಯ ನಂತರವೂ ನಿರೀಕ್ಷಿತ ಸ್ಥಿರತೆ ಮರೆಯಾಗಿದ್ದು, ರಾಜಕೀಯ ಎಳೆತಾಳುಗಳು ಅಭಿವೃದ್ಧಿ ಕಾರ್ಯಗಳಿಗೆ ಗೇರು ಬಿದ್ದಂತಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ತರುವೆ ಪಂಚಾಯಿತಿಗೆ ಕಾಯಂ ಪಿಡಿಒ ನೇಮಕವಾಗದೆ ಆಗಾಗ ತಾತ್ಕಾಲಿಕ ಅಧಿಕಾರಿಗಳನ್ನು ಬದಲಾಯಿಸುವ ಪರಿಸ್ಥಿತಿ ಮುಂದುವರಿಯುತ್ತಿದೆ. ಇದರ ಪರಿಣಾಮ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಹಲವು ಸಾರ್ವಜನಿಕ ಯೋಜನೆಗಳ ಪ್ರಗತಿ ನೆನೆಗುದಿಗೆ ಬಿದ್ದಂತಾಗಿದೆ. ಇನ್ನು ಬೆಟ್ಟಗೆರೆ ಹಾಗೂ ಇಡಕಣಿ ಪಂಚಾಯಿತಿಗಳ ಪಿಡಿಒಗಳು ಕೆಲಕಾಲ ಇನ್ಚಾರ್ಜ್ ಆಗಿ ಕೆಲಸ ನಿರ್ವಹಿಸಿದರೂ ಯಾವುದೇ ಸ್ಥಿರ ನಿರ್ವಹಣಾ ವ್ಯವಸ್ಥೆ ರೂಪಿಸಲಿಲ್ಲ. ಇನ್ನು ಪಿಡಿಒ ನೇಮಕಾತಿ ಅಸ್ತವ್ಯಸ್ತೆಗೆ ಕೆಲವು ವಲಯಗಳ ಹಸ್ತಕ್ಷೇಪ ಕಾರಣ ಎಂಬ ಮಾತುಗಳು ಗ್ರಾಮಾಂತರದಲ್ಲಿ ಜೋರಾಗಿದೆ. ಇನ್ನು ಪ್ರತಿದಿನ ಕಚೇರಿಗೆ ಕೆಲಸಕ್ಕೆ ಬರುವ ಜನರು ನಿರಾಶರಾಗಿ ಹಿಂದಿರುಗುತ್ತಿದ್ದಾರೆ. ತಕ್ಷಣ ಕಾಯಂ ಪಿಡಿಒ ನೇಮಿಸದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಲಿದೆ. ತಾಲೂಕು ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ತರುವೆಯ ಸಮಸ್ಯೆಗೆ ಬೇವಿನ ಮರದ ನೆರಳು ಬೇಕಾದಂತೆ ಶೀಘ್ರದಲ್ಲಿ ಕಾಯಂ ಪಿಡಿಒ ನೇಮಕಾತಿ ಮಾಡುವಂತೆ ಸಾರ್ವಜನಿಕರು ದಟ್ಟ ಒತ್ತಾಯ ವ್ಯಕ್ತಪಡಿಸಿದ್ದಾರೆ. ವರದಿ ಪ್ರಕಾಶ್ ಬಗ್ಗೆ ಎನ್ಕೆಎಸ್ ಟಿವಿ ಮೂಡಿಗೆರೆ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ಇದು ನಿರಂತರ ಕಾರ್ಯಪಡೆ.